ಶಂಕರನಾರಾಯಣವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ತಾಲೂಕು ಕೇಂದ್ರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುರಾತನ ಹಳ್ಳಿ. ಈ ಹಳ್ಳಿಯ ಹೆಸರಿನಲ್ಲೇ ಪ್ರಸಿದ್ಧವಾದ ಶ್ರೀ ಶಂಕರನಾರಾಯಣ ದೇವಾಲಯವು ಕ್ರೋಡ ಕ್ಷೇತ್ರವೆಂದು ಕರೆಯಲ್ಪಡುವ ಪುರಾತನ ಸಪ್ತ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ಕ್ಷೇತ್ರವು ಮಹರ್ಷಿ ಪರಶುರಾಮರು ನಿರ್ಮಿಸಿದ 7 ಪವಿತ್ರ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ಶಂಕರನಾರಾಯಣ ದೇವಾಲಯವು ಶಂಕರ, ಶಿವ ಮತ್ತು ನಾರಾಯಣ, ವಿಷ್ಣು ಸಂಗಮವನ್ನು ಒಟ್ಟಿಗೆ ಕಾಣಬಹುದಾದ ಅಪರೂಪದ ಕ್ಷೇತ್ರವಾಗಿದ್ದು, ಈ ದೇವಾಲಯದ ವೈಶಿಷ್ಟ್ಯವೇನೆಂದರೆ ಶಿವನ ಲಿಂಗದಲ್ಲಿ ನಾರಾಯಣನ ರೂಪವೂ ಕೂಡ ಅಡಕವಾಗಿದೆ ಎಂಬ ನಂಬಿಕೆ. ಈ ಕಾರಣದಿಂದ ಭಕ್ತರು ಇಲ್ಲಿ ಶಿವನು ನಾರಾಯಣನು ಒಂದೇ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ. ಈ ಹಳ್ಳಿ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಕಣಿವೆಯಲ್ಲಿದ್ದು ಅರಬ್ಬಿ ಸಮುದ್ರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಪ್ರಕೃತಿಯ ಸೌಂದರ್ಯದಿಂದ ಕೂಡಿದ ಈ ಪ್ರದೇಶವು ಹಸಿರು ಬೆಟ್ಟಗಳು, ಹೊಳೆಗಳು, ತೋಟಗಳು ಮತ್ತು ಶಾಂತ ವಾತಾವರಣದಿಂದ ಕೂಡಿದೆ. ಉಡುಪಿಯಿಂದ ಕೊಲ್ಲೂರಿಗೆ ಹೋಗುವ ಹೆದ್ದಾರಿಯಲ್ಲಿರುವುದರಿಂದ ಪ್ರವಾಸಿಗರು ಈ ಹಳ್ಳಿಯನ್ನು ಸುಲಭವಾಗಿ ತಲುಪುತ್ತಾರೆ. ಬ್ರಿಟಿಷರ ಕಾಲದಲ್ಲಿ ಈ ಊರು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದ್ದು, ವ್ಯಾಪಾರ ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಇಂದಿಗೂ ಈ ಹಳ್ಳಿ ತನ್ನ ಪುರಾತನ ಪರಂಪರೆ, ಧಾರ್ಮಿಕ ಮಹತ್ವ ಮತ್ತು ಸಾಂಸ್ಕೃತಿಕ ವೈಶಿಷ್ಟ್ಯಗಳಿಂದ ಪ್ರಸಿದ್ಧವಾಗಿದೆ. ಶಂಕರನಾರಾಯಣ ದೇವಾಲಯದ ಇತಿಹಾಸವು ಪುರಾಣಗಳಲ್ಲಿ ಉಲ್ಲೇಖವಾಗಿದ್ದು, ಪರಶುರಾಮನು ಸಮುದ್ರವನ್ನು ಹಿಂದಕ್ಕೆ ತಳ್ಳಿ ಈ ಪ್ರದೇಶವನ್ನು ನಿರ್ಮಿಸಿದನೆಂದು ನಂಬಿಕೆ. ಈ ಕ್ಷೇತ್ರವು ಸಪ್ತ ಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿದ್ದು, ಉಳಿದ ಕ್ಷೇತ್ರಗಳಾದ ಉಡುಪಿ, ಕೊಲ್ಲೂರು, ಗೋಕರ್ಣ, ಮೂಡಬಿದಿರೆ, ಕೋಟೇಶ್ವರ, ಕುಂದಾಪುರಗಳೊಂದಿಗೆ ಧಾರ್ಮಿಕ ಪ್ರವಾಸದ ಪ್ರಮುಖ ಭಾಗವಾಗಿದೆ. ದೇವಾಲಯದ ಗರ್ಭಗುಡಿಯಲ್ಲಿ ಶಿವಲಿಂಗದ ರೂಪದಲ್ಲಿ ನಾರಾಯಣನ ಅಂಶವು ಅಡಕವಾಗಿರುವುದರಿಂದ ಭಕ್ತರು ಇಲ್ಲಿ ಶಂಕರನಾರಾಯಣನನ್ನು ಒಂದೇ ದೈವವಾಗಿ ಪೂಜಿಸುತ್ತಾರೆ. ಈ ಸಂಗಮವು ವೈಷ್ಣವ ಮತ್ತು ಶೈವ ಪರಂಪರೆಯ ಸಮನ್ವಯವನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯದ ರಚನೆ ಪುರಾತನ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದ್ದು, ಗೋಪುರ, ಗರ್ಭಗುಡಿ, ಮುಕ್ತ ಮಂಟಪ, ಪ್ರಾಕಾರಗಳು ಎಲ್ಲವೂ ಶಿಲ್ಪಕಲೆಯ ಅದ್ಭುತವನ್ನು ತೋರಿಸುತ್ತವೆ. ಹಬ್ಬಗಳ ಸಮಯದಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿ, ರಾಮನವಮಿ, ನವರಾತ್ರಿ, ದೀಪಾವಳಿ ಮುಂತಾದವುಗಳನ್ನು ಭಕ್ತರು ಭವ್ಯವಾಗಿ ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಶಂಕರನಾರಾಯಣನ ದರ್ಶನ ಪಡೆಯುತ್ತಾರೆ. ದೇವಾಲಯದ ಸುತ್ತಮುತ್ತಲಿನ ಹಳ್ಳಿಗಳು, ಹೊಳೆಗಳು, ತೋಟಗಳು ಪ್ರವಾಸಿಗರಿಗೆ ಆಕರ್ಷಕವಾಗಿದ್ದು, ಸಹ್ಯಾದ್ರಿಯ ನೈಸರ್ಗಿಕ ಸೌಂದರ್ಯವು ಈ ಕ್ಷೇತ್ರದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಶಂಕರನಾರಾಯಣ ಗ್ರಾಮವು ಧಾರ್ಮಿಕ ಮಹತ್ವದ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ಪ್ರಸಿದ್ಧವಾಗಿದೆ. ಇಲ್ಲಿ ನಡೆಯುವ ಜಾತ್ರೆಗಳು, ಹಬ್ಬಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಳ್ಳಿಯ ಜನಜೀವನವನ್ನು ಚೈತನ್ಯಮಯವಾಗಿಸುತ್ತವೆ. ಬ್ರಿಟಿಷರ ಕಾಲದಲ್ಲಿ ಈ ಊರು ವ್ಯಾಪಾರ ಕೇಂದ್ರವಾಗಿದ್ದು, ಇಂದಿಗೂ ಅದರ ಪುರಾತನ ಕಟ್ಟಡಗಳು, ಬೀದಿಗಳು, ಮಾರುಕಟ್ಟೆಗಳು ಹಳೆಯ ಕಾಲದ ನೆನಪನ್ನು ತರುತ್ತವೆ. ಪ್ರವಾಸಿಗರು ದೇವಾಲಯದ ದರ್ಶನದ ಜೊತೆಗೆ ಈ ಹಳ್ಳಿಯ ಇತಿಹಾಸವನ್ನು ತಿಳಿದುಕೊಳ್ಳಲು ಆಸಕ್ತಿ ತೋರಿಸುತ್ತಾರೆ. ಶಂಕರನಾರಾಯಣ ಕ್ಷೇತ್ರವು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ವೈಶಿಷ್ಟ್ಯಗಳನ್ನು ಒಟ್ಟುಗೂಡಿಸಿಕೊಂಡಿರುವ ಅಪರೂಪದ ಸ್ಥಳವಾಗಿದೆ. ಶಿವನು ನಾರಾಯಣನು ಒಂದೇ ರೂಪದಲ್ಲಿ ಪೂಜಿಸಲ್ಪಡುವ ಈ ಕ್ಷೇತ್ರವು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಸಹ್ಯಾದ್ರಿಯ ಪರ್ವತ ಶ್ರೇಣಿಗಳ ಮಧ್ಯೆ ಅರಬ್ಬಿ ಸಮುದ್ರದ ಸಮೀಪದಲ್ಲಿರುವ ಈ ಹಳ್ಳಿ ತನ್ನ ಪುರಾತನ ಪರಂಪರೆ, ದೇವಾಲಯದ ವೈಶಿಷ್ಟ್ಯ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಸದಾ ಪ್ರಸಿದ್ಧವಾಗಿದೆ. ಈ ಕಾರಣದಿಂದ ಶಂಕರನಾರಾಯಣವು ಕರ್ನಾಟಕದ ಪ್ರಮುಖ ಧಾರ್ಮಿಕ ಪ್ರವಾಸಿ ಕ್ಷೇತ್ರಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ. ಕ್ರೋಡ ಮಹರ್ಷಿಯ ಕಥೆ ಪದ್ಮಪುರಾಣದ ಪುಷ್ಕರಕಾಂಡದಲ್ಲಿ ಅತ್ಯಂತ ವಿಶಿಷ್ಟವಾಗಿ ವಿವರಿಸಲ್ಪಟ್ಟಿದೆ.
ಕ್ರೋಡ ಮಹರ್ಷಿ ತಪಸ್ಸಿನಲ್ಲಿ ನಿರತರಾಗಿದ್ದಾಗ ಸಮಾಜದಲ್ಲಿ ಖರಾಸುರ ಮತ್ತು ರಟ್ಟಾಸುರ ಎಂಬ ಇಬ್ಬರು ರಾಕ್ಷಸರು ಜನರನ್ನು ಹಿಂಸಿಸುತ್ತಿದ್ದರು. ಅವರು ಧರ್ಮವನ್ನು ನಾಶ ಮಾಡಿ ಸತ್ಪ್ರವೃತ್ತಿಗಳನ್ನು ಕುಗ್ಗಿಸಿ ಜನರ ಜೀವನವನ್ನು ದುಃಖಮಯವಾಗಿಸುತ್ತಿದ್ದರು. ಈ ದುಸ್ಥಿತಿಯನ್ನು ಕಂಡು ಕ್ರೋಡ ಮಹರ್ಷಿಯ ಹೃದಯದಲ್ಲಿ ಭಗವಾನ್ ಶಿವ ಮತ್ತು ಭಗವಾನ್ ವಿಷ್ಣುವಿನ ಮೇಲೆ ಅಪಾರ ಭಕ್ತಿ ಮೂಡಿತು. ಅವರು ಇಬ್ಬರನ್ನೂ ಒಟ್ಟಿಗೆ ಧ್ಯಾನಿಸಿ ಲೋಕರಕ್ಷಣೆಗಾಗಿ ಒಂದೇ ರೂಪದಲ್ಲಿ ಅವತರಿಸಬೇಕೆಂದು ಪ್ರಾರ್ಥಿಸಿದರು. ಮಹರ್ಷಿಯ ತಪಸ್ಸು ಮತ್ತು ಪ್ರಾರ್ಥನೆಗೆ ಸಂತುಷ್ಟರಾದ ಶಿವ ಮತ್ತು ವಿಷ್ಣು ಶಂಕರನಾರಾಯಣನ ರೂಪದಲ್ಲಿ ಅವತರಿಸಿದರು. ಈ ರೂಪವು ಅತ್ಯಂತ ದಿವ್ಯವಾಗಿದ್ದು ಶಿವನ ತೇಜಸ್ಸು ಮತ್ತು ವಿಷ್ಣುವಿನ ಕರುಣೆ ಒಂದೇ ದೇಹದಲ್ಲಿ ಒಂದಾಗಿದ್ದವು. ಶಂಕರನಾರಾಯಣನು ಖರಾಸುರ ಮತ್ತು ರಟ್ಟಾಸುರರನ್ನು ಸಂಹರಿಸಿ ಜನರಿಗೆ ಶಾಂತಿ ಮತ್ತು ಧರ್ಮವನ್ನು ಪುನಃ ಸ್ಥಾಪಿಸಿದರು. ಈ ಘಟನೆಯ ನೆನಪಿಗಾಗಿ ಶಂಕರನಾರಾಯಣ ದೇವಾಲಯದ ಪಕ್ಕದಲ್ಲಿರುವ ಬೆಟ್ಟಕ್ಕೆ ಕ್ರೋಡಗಿರಿ ಎಂದು ಹೆಸರು ಬಂತು. ಕ್ರೋಡಗಿರಿಯ ಮೇಲ್ಭಾಗದಲ್ಲಿ ಶಂಕರನಾರಾಯಣ ದೇವರ ವಿಗ್ರಹವು ಗೌರಿ ಮತ್ತು ಲಕ್ಷ್ಮೀ ದೇವಿಯೊಂದಿಗೆ ಅಲಂಕರಿಸಲ್ಪಟ್ಟಿದೆ. ಇದು ಶಿವಶಕ್ತಿಯೂ ವಿಷ್ಣು ಮಾಯೆಯೂ ಒಂದೇ ಸ್ಥಳದಲ್ಲಿ ಒಂದಾಗಿರುವ ಪ್ರತೀಕವಾಗಿದೆ. ಗೌರಿ ದೇವಿ ಶಿವನ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ಲಕ್ಷ್ಮೀ ದೇವಿ ವಿಷ್ಣುವಿನ ಕರುಣೆಯನ್ನು ಪ್ರತಿನಿಧಿಸುತ್ತಾಳೆ. ಈ ತ್ರಿಮೂರ್ತಿಯ ಸಾನ್ನಿಧ್ಯವು ಭಕ್ತರಿಗೆ ಅಪಾರ ಶಾಂತಿ, ಸಮೃದ್ಧಿ ಮತ್ತು ಧರ್ಮನಿಷ್ಠೆಯನ್ನು ನೀಡುತ್ತದೆ. ಕ್ರೋಡ ಮಹರ್ಷಿಯ ತಪಸ್ಸು ಮತ್ತು ಶಂಕರನಾರಾಯಣನ ಅವತಾರವು ಪುರಾಣಗಳಲ್ಲಿ ಅತ್ಯಂತ ಮಹತ್ವ ಪಡೆದಿದೆ. ಇದು ದೇವರ ದ್ವೈತ ರೂಪಗಳು ಒಂದೇ ದೇಹದಲ್ಲಿ ಒಂದಾಗುವ ಅಪೂರ್ವ ಉದಾಹರಣೆ. ಶಂಕರನಾರಾಯಣನ ರೂಪವು ಭಕ್ತರಿಗೆ ಶಿವನ ತಪಸ್ಸು ಮತ್ತು ವಿಷ್ಣುವಿನ ಕರುಣೆ ಎರಡನ್ನೂ ಒಟ್ಟಿಗೆ ಅನುಭವಿಸುವ ಅವಕಾಶವನ್ನು ನೀಡುತ್ತದೆ. ಕ್ರೋಡಗಿರಿ ಬೆಟ್ಟವು ಈ ದಿವ್ಯ ಘಟನೆಯ ಸಾಕ್ಷಿಯಾಗಿ ನಿಂತಿದ್ದು, ಭಕ್ತರು ಇಲ್ಲಿ ಬಂದು ಶಂಕರನಾರಾಯಣನನ್ನು ಪೂಜಿಸಿ ತಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ. ಈ ಕಥೆಯು ಧರ್ಮದ ಮಹತ್ವವನ್ನು, ಭಕ್ತಿಯ ಶಕ್ತಿಯನ್ನು ಮತ್ತು ದೇವರ ದಯೆಯನ್ನು ಸಾರುತ್ತದೆ. ಕ್ರೋಡ ಮಹರ್ಷಿಯ ತಪಸ್ಸು ನಮಗೆ ತೋರಿಸುವುದು ಏನೆಂದರೆ, ನಿಷ್ಠೆಯುಳ್ಳ ಧ್ಯಾನ ಮತ್ತು ಪ್ರಾರ್ಥನೆ ದೇವರನ್ನು ಸಂತುಷ್ಟಗೊಳಿಸಿ ಲೋಕರಕ್ಷಣೆಗೆ ಕಾರಣವಾಗುತ್ತದೆ. ಶಂಕರನಾರಾಯಣನ ರೂಪವು ದೇವರ ದ್ವೈತ ತತ್ವವನ್ನು ಒಂದೇ ದೇಹದಲ್ಲಿ ಪ್ರತಿನಿಧಿಸುವುದರಿಂದ ಇದು ಭಕ್ತರಿಗೆ ಅಪಾರ ಭಕ್ತಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಕ್ರೋಡಗಿರಿಯ ಮೇಲಿರುವ ಶಂಕರನಾರಾಯಣ ದೇವಾಲಯವು ಇಂದಿಗೂ ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ. ಇಲ್ಲಿ ಬರುವ ಭಕ್ತರು ಶಿವನ ಶಕ್ತಿಯೂ ವಿಷ್ಣುವಿನ ಕರುಣೆಯೂ ಒಂದೇ ಸ್ಥಳದಲ್ಲಿ ಅನುಭವಿಸುತ್ತಾರೆ. ಗೌರಿ ಮತ್ತು ಲಕ್ಷ್ಮೀ ದೇವಿಯ ಸಾನ್ನಿಧ್ಯವು ಈ ಸ್ಥಳವನ್ನು ಇನ್ನಷ್ಟು ಪವಿತ್ರಗೊಳಿಸುತ್ತದೆ. ಕ್ರೋಡ ಮಹರ್ಷಿಯ ತಪಸ್ಸು, ಶಂಕರನಾರಾಯಣನ ಅವತಾರ ಮತ್ತು ರಾಕ್ಷಸರ ಸಂಹಾರವು ಧರ್ಮದ ಜಯವನ್ನು ಪ್ರತಿಪಾದಿಸುವ ಮಹತ್ವದ ಪುರಾಣ ಕಥೆಯಾಗಿದೆ. ಈ ಕಥೆಯನ್ನು ಓದುವಾಗ ಭಕ್ತರ ಮನಸ್ಸಿನಲ್ಲಿ ದೇವರ ದಯೆಯು, ಧರ್ಮದ ಶಕ್ತಿಯು ಮತ್ತು ಭಕ್ತಿಯ ಮಹತ್ವವು ಸ್ಪಷ್ಟವಾಗಿ ಮೂಡುತ್ತದೆ. ಶಂಕರನಾರಾಯಣನ ರೂಪವು ಭಕ್ತರಿಗೆ ತಪಸ್ಸು, ಭಕ್ತಿ ಮತ್ತು ಧರ್ಮನಿಷ್ಠೆಯ ಮಾರ್ಗವನ್ನು ತೋರಿಸುತ್ತದೆ. ಕ್ರೋಡಗಿರಿ ಬೆಟ್ಟವು ಈ ದಿವ್ಯ ಘಟನೆಯ ನೆನಪನ್ನು ಶಾಶ್ವತವಾಗಿ ಉಳಿಸಿಕೊಂಡಿದ್ದು, ಭಕ್ತರಿಗೆ ಸದಾ ಪ್ರೇರಣೆಯ ಮೂಲವಾಗಿದೆ. ಶಂಕರನಾರಾಯಣ ದೇವಸ್ಥಾನವು ಕರ್ನಾಟಕದ ಪುರಾತನ ದೇವಾಲಯಗಳಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಈ ದೇವಾಲಯದ ಮುಖ್ಯ ದೇವರು ಉದ್ಭವ ಲಿಂಗದ ರೂಪದಲ್ಲಿದ್ದು, ಶಂಕರ ಮತ್ತು ನಾರಾಯಣನ ದ್ವೈತ ತತ್ವವನ್ನು ಒಂದೇ ಗರ್ಭಗುಡಿಯೊಳಗೆ ಪ್ರತಿಬಿಂಬಿಸುತ್ತದೆ. ಲಿಂಗವು ನೈಸರ್ಗಿಕವಾಗಿ ರೂಪುಗೊಂಡಿದ್ದು, ನೆಲಮಟ್ಟದಿಂದ 1 ಅಡಿ ಕೆಳಗೆ ಸ್ಥಾಪಿತವಾಗಿದೆ. ಭಕ್ತರಿಗೆ ನೇರವಾಗಿ ಲಿಂಗವನ್ನು ನೋಡುವ ಅವಕಾಶವಿಲ್ಲ, ಏಕೆಂದರೆ ಅದು ಸದಾ ನೀರಿನ ಹರಿವಿನಿಂದ ಆವೃತವಾಗಿರುತ್ತದೆ. ಈ ನೀರು ವರ್ಷಪೂರ್ತಿ ಒಂದೇ ಮಟ್ಟದಲ್ಲಿ ಹರಿಯುತ್ತಿದ್ದು, ಅದನ್ನು ಶುದ್ಧಾಮೃತ ತೀರ್ಥವೆಂದು ಕರೆಯಲಾಗುತ್ತದೆ. ಈ ತೀರ್ಥವು ಭಕ್ತರಿಗೆ ಪವಿತ್ರತೆಯ ಸಂಕೇತವಾಗಿದ್ದು, ದೇವಾಲಯದ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ.
ಶಂಕರಲಿಂಗವು ದುಂಡನೆಯ ಆಕಾರದಲ್ಲಿದ್ದು ಭಕ್ತರು ನೋಡುವಂತೆ ಎಡಭಾಗದಲ್ಲಿ ಕಾಣಿಸುತ್ತದೆ. ನಾರಾಯಣ ಲಿಂಗವು ಸಮತಟ್ಟಾಗಿ ರೂಪುಗೊಂಡಿದ್ದು ಅದರ ಮೇಲೆ ಕಾಮಧೇನುವಿನ ಪಾದಗುರುತುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಪುರಾಣಗಳಲ್ಲಿ ಹೇಳುವಂತೆ ಕಾಮಧೇನು ಶಂಕರ ಲಿಂಗದ ಮೇಲೆ ಹಾಲು ಚಿಮುಕಿಸಲು ನಿಂತಾಗ ಅವಳ ಪಾದಗುರುತುಗಳು ನಾರಾಯಣ ಲಿಂಗದ ಮೇಲೆ ಅಚ್ಚಳಿಯಾಗಿದೆ. ಈ ಪಾದಗುರುತುಗಳು ದೇವಾಲಯದ ಪವಿತ್ರತೆಯನ್ನು ಮತ್ತಷ್ಟು ಗಾಢಗೊಳಿಸುತ್ತವೆ. ಶಂಕರ ಮತ್ತು ನಾರಾಯಣನ ಈ ದ್ವೈತ ರೂಪವು ಭಕ್ತರಿಗೆ ಶೈವ ಮತ್ತು ವೈಷ್ಣವ ಪರಂಪರೆಯ ಸಮನ್ವಯವನ್ನು ಸಾರುತ್ತದೆ. ದೇವಾಲಯದ ಪಂಡಿತರು ಭಕ್ತರಿಗೆ ಲಿಂಗದ ದರ್ಶನವಾಗುವಂತೆ ನೆಲಮಟ್ಟದಲ್ಲಿ ಕನ್ನಡಿಯನ್ನು ಕೋನದಲ್ಲಿ ಇಡುತ್ತಿದ್ದರು. ಕನ್ನಡಿಯ ಮೂಲಕ ಲಿಂಗದ ಪ್ರತಿಬಿಂಬವನ್ನು ಭಕ್ತರು ನೋಡಬಹುದಾಗಿತ್ತು. ಆದರೆ 2013ರಲ್ಲಿ ದೇವಾಲಯದ ನವೀಕರಣದ ನಂತರ ಲಿಂಗಗಳನ್ನು ಮುಚ್ಚಿ ಅದರ ಮೇಲೆ ಭಗವಾನ್ ಶಂಕರ ಮತ್ತು ಭಗವಾನ್ ನಾರಾಯಣನ ಮುಖಗಳನ್ನು ಸ್ಥಾಪಿಸಲಾಯಿತು. ಲಿಂಗಗಳ ಹಿಂದೆ ಅರ್ಧ ಶಂಕರ ಮತ್ತು ಅರ್ಧ ನಾರಾಯಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಎಲ್ಲ ಆಚರಣೆಗಳನ್ನು ಈಗ ಆ ವಿಗ್ರಹಕ್ಕೆ ನಡೆಸಲಾಗುತ್ತಿದೆ. ಈ ರೂಪವು ಭಕ್ತರಿಗೆ ಶಂಕರನಾರಾಯಣನ ಏಕತೆಯನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯದ ಎದುರು ಬೃಹತ್ ಪುಷ್ಕರಣಿ ಇದೆ. ಈ ಪುಷ್ಕರಣಿ ಭಕ್ತರಿಗೆ ತೀರ್ಥ ಸ್ನಾನ ಮಾಡುವ ಅವಕಾಶವನ್ನು ನೀಡುತ್ತದೆ. ದೇವಾಲಯದ ಗೋಡೆಗಳ ಮೇಲೆ ಪೌರಾಣಿಕ ಕಥೆಗಳ ಪಾತ್ರಗಳನ್ನು ಚಿತ್ರಿಸುವ ಟೆರಾಕೋಟಾ ವರ್ಣಚಿತ್ರಗಳಿವೆ. ಈ ಚಿತ್ರಗಳು ಪುರಾಣಗಳ ಕಥನವನ್ನು ಜೀವಂತಗೊಳಿಸುತ್ತವೆ. ಭಕ್ತರು ದೇವಾಲಯಕ್ಕೆ ಬಂದಾಗ ಈ ಚಿತ್ರಗಳನ್ನು ನೋಡಿ ಪೌರಾಣಿಕ ಕಥೆಗಳ ಸ್ಮರಣೆಯನ್ನು ಮಾಡುತ್ತಾರೆ. ದೇವಾಲಯದ ವಾಸ್ತುಶಿಲ್ಪವು ಪುರಾತನ ಶೈಲಿಯನ್ನು ಪ್ರತಿಬಿಂಬಿಸುತ್ತಿದ್ದು ಅದರಲ್ಲಿರುವ ಪ್ರತಿಯೊಂದು ಅಂಶವೂ ಆಧ್ಯಾತ್ಮಿಕತೆಯನ್ನು ಸಾರುತ್ತದೆ. ದೇವಾಲಯವು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆ 10ರವರೆಗೆ ತೆರೆದಿರುತ್ತದೆ. ಈ ಸಮಯದಲ್ಲಿ ಭಕ್ತರು ದೇವಾಲಯಕ್ಕೆ ಬಂದು ಪೂಜೆ, ದರ್ಶನ ಮತ್ತು ತೀರ್ಥ ಸ್ನಾನ ಮಾಡುತ್ತಾರೆ. ದೇವಾಲಯದ ಪಂಡಿತರು ಶೈವ ಮತ್ತು ವೈಷ್ಣವ ಆಚರಣೆಗಳನ್ನು ಸಮನ್ವಯಗೊಳಿಸಿ ನಡೆಸುತ್ತಾರೆ. ಶಂಕರನಾರಾಯಣ ದೇವಸ್ಥಾನವು ಶೈವ ವೈಷ್ಣವ ಪರಂಪರೆಯ ಏಕತೆಯನ್ನು ಸಾರುವ ಅಪರೂಪದ ದೇವಾಲಯವಾಗಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಭಕ್ತಿ ಭಾವವನ್ನು ನೀಡುತ್ತದೆ. ಈ ದೇವಾಲಯದ ಪವಿತ್ರ ತೀರ್ಥ ಕಾಮಧೇನುವಿನ ಪಾದಗುರುತುಗಳು, ಉದ್ಭವ ಲಿಂಗದ ದ್ವೈತ ರೂಪ ಮತ್ತು ಪೌರಾಣಿಕ ವರ್ಣಚಿತ್ರಗಳು, ಕೋಟಿ ತೀರ್ಥವು ಈ ದೇವಾಲಯದ ಆಧ್ಯಾತ್ಮಿಕ ಹೃದಯವೆಂದು ಹೇಳಬಹುದು. ದೇವಾಲಯದ ಮುಂಭಾಗದಲ್ಲೇ ಇರುವ ಈ ವಿಶಾಲವಾದ ಕೊಳವು ಭಕ್ತರ ಜೀವನದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದೆ. ಭಕ್ತರು ದೇವಾಲಯಕ್ಕೆ ಬರುವಾಗ ಮೊದಲು ಈ ತೀರ್ಥದ ಪ್ರೋಕ್ಷಣೆ ಮಾಡಿ ತಮ್ಮ ದೇಹ ಮನಸ್ಸನ್ನು ಶುದ್ಧಗೊಳಿಸುತ್ತಾರೆ. ನಂತರವೇ ಶಂಕರನಾರಾಯಣ ದೇವರ ದರ್ಶನ ಮಾಡುತ್ತಾರೆ. ಈ ಕ್ರಮವು ಶುದ್ಧತೆಯ ಸಂಕೇತವಾಗಿದ್ದು ಭಕ್ತಿಯ ಮಾರ್ಗದಲ್ಲಿ ತೀರ್ಥ ಸ್ನಾನದ ಮಹತ್ವವನ್ನು ತೋರಿಸುತ್ತದೆ. ಕಲ್ಲಿನ ಆವರಣವು ಕೊಳದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಸುತ್ತಲಿನ ತೆಂಗು ಮತ್ತು ಅಡಿಕೆ ತೋಟಗಳು ಈ ಸ್ಥಳಕ್ಕೆ ಪ್ರಕೃತಿಯ ಸೌಂದರ್ಯವನ್ನು ನೀಡುತ್ತವೆ. ಹಸಿರು ತೋಟಗಳ ನಡುವೆ ಮಿಂಚುವ ನೀರಿನ ಪ್ರತಿಬಿಂಬವು ಭಕ್ತರಿಗೆ ಶಾಂತಿಯ ಅನುಭವವನ್ನು ನೀಡುತ್ತದೆ. ಈ ಕೊಳವು ಕೇವಲ ನೀರಿನ ಮೂಲವಲ್ಲ, ಅದು ಆಧ್ಯಾತ್ಮಿಕ ಸಂಬಂಧವನ್ನು ಹೊಂದಿದೆ. ಪಿತೃತರ್ಪಣ, ತೀರ್ಥ ಸ್ನಾನ, ಜಪ, ಹೋಮ ಇತ್ಯಾದಿ ಆಚರಣೆಗಳು ಇಲ್ಲಿ ನಡೆಯುತ್ತವೆ. ಪಿತೃಗಳಿಗೆ ತರ್ಪಣ ಮಾಡುವಾಗ ಭಕ್ತರು ಈ ತೀರ್ಥವನ್ನು ಬಳಸುತ್ತಾರೆ. ಇದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ತೀರ್ಥ ಸ್ನಾನವು ದೇಹದ ಶುದ್ಧತೆಗೆ ಮಾತ್ರವಲ್ಲ, ಮನಸ್ಸಿನ ಶುದ್ಧತೆಗೆ ಸಹ ಕಾರಣವಾಗುತ್ತದೆ. ಕೋಟಿ ತೀರ್ಥವು ಈ ಪ್ರದೇಶದ 21 ಕೊಳಗಳಲ್ಲಿ ಅತ್ಯಂತ ವಿಶಾಲವಾಗಿದೆ. ಅದರ ಅಗಲ, ಆಳ ಮತ್ತು ನೀರಿನ ಶುದ್ಧತೆ ಭಕ್ತರನ್ನು ಆಕರ್ಷಿಸುತ್ತದೆ. ಈ ಕೊಳದ ನೀರು ಯಾವಾಗಲೂ ತಾಜಾ ಮತ್ತು ಶೀತಲವಾಗಿರುತ್ತದೆ. ಭಕ್ತರು ಈ ನೀರನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ. ದೇವಾಲಯದ ಬಾವಿಯೂ ಸಹ ವಿಶೇಷವಾಗಿದೆ. ಯಾವುದೇ ಋತುವಿನಲ್ಲಿ ಈ ಬಾವಿಯು ತುಂಬಿರುತ್ತದೆ. ಬೇಸಿಗೆಯ ಉಷ್ಣತೆಯಲ್ಲಿಯೂ
ಮಳೆಯ ಕೊರತೆಯಲ್ಲಿಯೂ ಚಳಿಗಾಲದಲ್ಲಿಯೂ ಈ ಬಾವಿಯ ನೀರು ಕಡಿಮೆಯಾಗುವುದಿಲ್ಲ. ಇದು ದೇವಾಲಯದ ದೈವಿಕ ಶಕ್ತಿಯ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಬಾವಿಯ ನೀರು ಸದಾ ಸಮೃದ್ಧವಾಗಿರುವುದು ದೇವರ ಅನುಗ್ರಹವೆಂದು ಪರಿಗಣಿಸಲಾಗುತ್ತದೆ. ಈ ಬಾವಿಯು ಭಕ್ತರಿಗೆ ಆಶೀರ್ವಾದದ ಮೂಲವಾಗಿದೆ. ಕೋಟಿ ತೀರ್ಥದ ಸುತ್ತಲಿನ ವಾತಾವರಣವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ. ತೆಂಗು ಮತ್ತು ಅಡಿಕೆ ತೋಟಗಳ ನಡುವೆ ಹರಡುವ ಗಾಳಿ, ಹಕ್ಕಿಗಳ ಕಿಲಕಿಲ ಧ್ವನಿ, ನೀರಿನ ಮಿಂಚು. ಭಕ್ತರು ಇಲ್ಲಿ ಕುಳಿತು ಧ್ಯಾನ ಮಾಡುವಾಗ ಮನಸ್ಸು ಶಾಂತವಾಗುತ್ತದೆ. ಈ ಸ್ಥಳವು ಭಕ್ತರಿಗೆ ದೇವರ ಸಾನ್ನಿಧ್ಯವನ್ನು ಅನುಭವಿಸುವ ಅವಕಾಶವನ್ನು ನೀಡುತ್ತದೆ. ತೀರ್ಥದ ನೀರಿನಲ್ಲಿ ಸ್ನಾನ ಮಾಡಿದ ನಂತರ ದೇವರ ದರ್ಶನ ಮಾಡುವುದರಿಂದ ಭಕ್ತರಿಗೆ ದೈವಿಕ ಅನುಭವ ದೊರೆಯುತ್ತದೆ. ಈ ಅನುಭವವು ಅವರ ಜೀವನದಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ. ಕೋಟಿ ತೀರ್ಥವು ಕೇವಲ ಒಂದು ಕೊಳವಲ್ಲ, ಅದು ಭಕ್ತಿಯ ಕೇಂದ್ರವಾಗಿದೆ. ಪುರಾಣಗಳಲ್ಲಿ ತೀರ್ಥ ಸ್ನಾನದ ಮಹತ್ವವನ್ನು ವಿವರಿಸಲಾಗಿದೆ. ಈ ತೀರ್ಥವು ಆ ಮಹತ್ವವನ್ನು ಜೀವಂತವಾಗಿಸುತ್ತದೆ. ಭಕ್ತರು ತಮ್ಮ ಜೀವನದ ಸಂಕಟಗಳನ್ನು ನಿವಾರಿಸಲು, ಪಾಪಗಳನ್ನು ತೊಳೆದು ಹಾಕಲು, ಪಿತೃಗಳಿಗೆ ಶಾಂತಿ ನೀಡಲು ಈ ತೀರ್ಥವನ್ನು ಬಳಸುತ್ತಾರೆ. ದೇವಾಲಯದ ಬಾವಿಯೂ ಸಹ ಅದೇ ರೀತಿಯ ಮಹತ್ವವನ್ನು ಹೊಂದಿದೆ. ಸದಾ ತುಂಬಿರುವ ಬಾವಿಯು ದೇವರ ಅನುಗ್ರಹದ ಸಂಕೇತವಾಗಿದೆ. ಈ ದೇವಾಲಯದ ತೀರ್ಥ ಮತ್ತು ಬಾವಿ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.